ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಕ್ವಿಜ್ ಇನ್ ಕನ್ನಡ. ನೀವೊಂದು 10 ಮಿನಿಟ್ಸ್ ಟೈಮ್ ನನಗೆ ಕೊಟ್ಟರೆ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ಆಗಿರೋ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಲೇಟ್ ಮಾಡೋದು ಬೇಡ, ಲೆಟ್ ಅಸ್ ಸ್ಟಾರ್ಟ್ ದ ಕ್ವಿಜ್. ಕ್ವಶನ್ ನಂಬರ್ 1. ಯಾವ ಗ್ರಹದ ಮೇಲೆ ಪಶ್ಚಿಮ ದಿಕ್ಕಿಗೆ ಸೂರ್ಯೋದಯವಾಗುತ್ತೆ? ಆನ್ ವಿಚ್ ಪ್ಲಾನೆಟ್ ಡಸ್ ದ ಸನ್ ರೈಸ್ ಇನ್ ದ ವೆಸ್ಟ್? ಆಪ್ಷನ್ ಎ ಮಂಗಳ, ಬಿ ಶುಕ್ರ, ಸಿ ಬುಧ. ಕರೆಕ್ಟ್ ಆನ್ಸರ್ ಇಸ್ ಬಿ. ಶುಕ್ರ ಗ್ರಹ ಉಳಿದ ಗ್ರಹಗಳಿಗೆ ವಿಭಿನ್ನವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುತ್ತೆ. ಆದ್ದರಿಂದ ಶುಕ್ರನ ಮೇಲೆ ಸೂರ್ಯ ಪಶ್ಚಿಮಕ್ಕೆ ಹುಟ್ಟಿ ಪೂರ್ವಕ್ಕೆ ಮುಳುಗುತ್ತಾನೆ. ಶುಕ್ರನ ಮೇಲೆ ಒಂದು ವರ್ಷಕ್ಕಿಂತ ಒಂದು ದಿನ ಆಗಲು ಹೆಚ್ಚು ಸಮಯ ತಗೊಳ್ಳುತ್ತೆ. ಇದಕ್ಕೆ ಕಾರಣ ಶುಕ್ರ ಭ್ರಮಣ ಸುದೀರ್ಘವಾಗಿರುತ್ತೆ. ಅಂದರೆ ಶುಕ್ರನ ಮೇಲೆ ಒಂದು ದಿನ ಆಗಲು 243 ಭೂಮಿ ದಿನಗಳಷ್ಟು ಸಮಯ ತಗೊಳ್ಳುತ್ತದೆ. ಆದರೆ ಶುಕ್ರನ ಪರಿಭ್ರಮಣೆ ಅಂದರೆ ಶುಕ್ರ ಸೂರ್ಯನ ಸುತ್ತ ಹಾಕುವುದಕ್ಕೆ 225 ಭೂಮಿ ದಿನಗಳಷ್ಟು ಮಾತ್ರ ಸಮಯ ತಗೊಳ್ಳುತ್ತದೆ. ಶುಕ್ರ ಸೂರ್ಯನಿಂದ ಸುತ್ತುವ ಎರಡನೇ ಗ್ರಹ ಆಗಿದೆ. ಇದು ಪರಿಮಾಣದಲ್ಲಿ ಆಲ್ಮೋಸ್ಟ್ ಭೂಮಿಯಷ್ಟೇ ಇರೋದ್ರಿಂದ ಇದನ್ನ ಭೂಮಿಯ ಅವಳಿ ಗ್ರಹ ಎಂದು ಕೂಡ ಕರೆಯುತ್ತಾರೆ. ಇನ್ನು ಶುಕ್ರ ಗ್ರಹಕ್ಕೆ ಯಾವುದೇ ಉಪಗ್ರಹ ಇರುವುದಿಲ್ಲ. ಬರ್ಮುಡಾ ತ್ರಿಕೋನ ಯಾವ ಸಮುದ್ರದಲ್ಲಿದೆ? ಬರ್ಮುಡಾ ಟ್ರಯಾಂಗಲ್ ಲೊಕೇಟೆಡ್ ಇನ್ ವಿಚ್ ಓಷನ್? ಆಪ್ಷನ್ ಎ ಅಟ್ಲಾಂಟಿಕ್, ಬಿ ಇಂಡಿಯನ್, ಸಿ ಪಸಿಫಿಕ್. ಬರ್ಮುಡಾ ತ್ರಿಕೋನ ಅಟ್ಲಾಂಟಿಕ್ ಸಮುದ್ರದಲ್ಲಿದೆ. ಇದನ್ನು ಡೆವಿಲ್ಸ್ ಟ್ರಯಾಂಗಲ್ ಅಂತ ಕೂಡ ಕರೀತಾರೆ. 106 ವರ್ಷಗಳಿಂದ ಈ ಮಾರ್ಗದಲ್ಲಿ ಪ್ರಯಾಣಿಸುವ ವಿಮಾನಗಳು ಮತ್ತು ಹಡಗುಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತವೆ. ಇಲ್ಲಿಂದ ಕಳೆದು ಹೋದ ವಿಮಾನಗಳು ಮತ್ತು ಹಡಗುಗಳನ್ನು ಕಂಡುಹಿಡಿಯಲು ಯಾವ ಶಾಸ್ತ್ರಜ್ಞರಿಂದಲೂ ಆಗುತ್ತಿಲ್ಲ. ಇದಕ್ಕೆ ಕಾರಣಗಳು ಈಗಲೂ ಮಿಸ್ಟರಿಯಾಗಿ ಉಳಿದಿವೆ. ಮಾನವ ದೇಹದ ಅತಿ ಚಿಕ್ಕ ಎಲುಬು ಯಾವುದು? ವಾಟ್ ಈಸ್ ದ ಸ್ಮಾಲೆಸ್ಟ್ ಬೋನ್ ಇನ್ ಹ್ಯೂಮನ್ ಬಾಡಿ? ಆಪ್ಷನ್ ಎ ಸ್ಟೇಪ್ಸ್, ಬಿ ಫೆಬೂರ್, ಸಿ ಟಿಬಿಯಾ. ಕರೆಕ್ಟ್ ಆನ್ಸರ್ ಇಸ್ ಎ ಸ್ಟೇಪ್ಸ್. ನಮ್ಮ ದೇಹದ ಅತಿ ಚಿಕ್ಕ ಮೂಳೆಯಾಗಿದ್ದು ಇದು ನಮ್ಮ ಕಿವಿ ಮಧ್ಯಭಾಗದ ಶ್ರವಣೇಂದ್ರಿಯಗಳಲ್ಲಿ ಇರುತ್ತೆ. ಭೂಮಿ ಮೇಲಿನ ಎರಡನೇ ಅತಿ ದೊಡ್ಡ ಖಂಡ ಯಾವುದು? ವಾಟ್ ಈಸ್ ದ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಕಾಂಟಿನೆಂಟ್? ಆಪ್ಷನ್ ಎ ಯುರೋಪ್, ಬಿ ಆಫ್ರಿಕಾ, ಸಿ ನಾರ್ತ್ ಅಮೆರಿಕಾ. ಕರೆಕ್ಟ್ ಆನ್ಸರ್ ಇಸ್ ಬಿ. ಆಫ್ರಿಕಾ ಖಂಡದಲ್ಲಿ 54 ದೇಶಗಳಿವೆ. ಪ್ರಪಂಚದ ಅತಿ ಉದ್ದ ನದಿ, ಅತಿ ದೊಡ್ಡ ಲೇಕ್, ಅತಿ ದೊಡ್ಡ ಮರುಭೂಮಿ ಆಫ್ರಿಕಾದಲ್ಲಿದೆ. ಭೂಮಿ ಮೇಲೆ ಮೈನಿಂಗ್ ಮಾಡಿರುವ ಅರ್ಧದಷ್ಟು ಚಿನ್ನ ಆಫ್ರಿಕಾದಿಂದನೇ ಬಂದಿದೆ. ಆಫ್ರಿಕಾದಲ್ಲಿ 2000ಕ್ಕೂ ಹೆಚ್ಚು ಗುರುತಿಸಲ್ಪಟ್ಟ ಭಾಷೆಗಳಿವೆ. ಇಡೀ ಆಫ್ರಿಕಾದಲ್ಲಿ ಇಂಟರ್ನೆಟ್ ಉಪಯೋಗಿಸುವ ಸೌಲಭ್ಯ ಕೇವಲ ನ್ಯೂಯಾರ್ಕ್ ಸಿಟಿಯಲ್ಲಿರುವ ಜನಕ್ಕಿಂತಲೂ ಕಡಿಮೆ ಜನಕ್ಕಿದೆ. ಇಡೀ ವರ್ಲ್ಡ್ ಅಲ್ಲಿ ಬರೋ 90% ಮಲೇರಿಯಾ ಕೇಸ್ಗಳು ಆಫ್ರಿಕಾದಲ್ಲೇ ಇರುತ್ತೆ. ಇಲ್ಲಿ ಪ್ರತಿದಿನ 3000 ಜನ ಮಕ್ಕಳು ಮಲೇರಿಯಾದಿಂದನೇ ಸಾಯುತ್ತಾರೆ. ಆಸ್ಟ್ರೇಲಿಯಾದ ರಾಜಧಾನಿ ನಗರ ಯಾವುದು? ವಾಟ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಆಸ್ಟ್ರೇಲಿಯಾ? ಆಪ್ಷನ್ ಎ ಸಿಡ್ನಿ, ಬಿ ಮೆಲ್ಬೋರ್ನ್, ಸಿ ಕ್ಯಾನ್ಬೆರಾ. ಕರೆಕ್ಟ್ ಆನ್ಸರ್ ಇಸ್ ಸಿ. ಕ್ಯಾನ್ಬೆರಾ ಸಿಟಿಯನ್ನು 1913ರಲ್ಲಿ ಅಮೆರಿಕನ್ ಆರ್ಕಿಟೆಕ್ಟ್ ವಾಲ್ಟರ್ ಬರ್ಲಿ ಅವರ ಪ್ಲಾನ್ ಪ್ರಕಾರ ಕಟ್ಟೋಕೆ ಪ್ರಾರಂಭ ಮಾಡ್ತಾರೆ. ಫಸ್ಟ್ ವರ್ಲ್ಡ್ ವಾರ್ನಿಂದಾಗಿ ರಾಜಧಾನಿ ನಿರ್ಮಾಣಕ್ಕೆ ಅಡ್ಡಿಯಾಗುತ್ತೆ. ಕೊನೆಗೆ ಮೇ 9, 1927ರಲ್ಲಿ ಮೆಲ್ಬೋರ್ನ್ನಿಂದ ಕ್ಯಾನ್ಬೆರಾಗೆ ರಾಜಧಾನಿಯ ಬದಲಾವಣೆಯಾಗುತ್ತೆ. ಭಾರತದ ಅತ್ಯಂತ ಉದ್ದ ನದಿ ಯಾವುದು? ವಾಟ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ? ಆಪ್ಷನ್ ಎ ಗಂಗಾ, ಬಿ ಬ್ರಹ್ಮಪುತ್ರ, ಸಿ ನರ್ಮದಾ. ಕರೆಕ್ಟ್ ಆನ್ಸರ್ ಇಸ್ ಎ. ಗಂಗಾ ನದಿ ಭಾರತದ ರಾಷ್ಟ್ರೀಯ ನದಿ. ಧಾರ್ಮಿಕ ಮತ್ತು ಸಾಂಪ್ರದಾಯಿಕವಾಗಿ ಅತಿ ಹೆಚ್ಚು ಪ್ರಾಧಾನ್ಯ ಹೊಂದಿರುವ ನದಿ. ಗಂಗಾ ನದಿ ಸುಮಾರು 2500 ಕಿಲೋಮೀಟರ್ ಉದ್ದ ಹರಿದು ಭಾರತದ ಅತಿ ಉದ್ದದ ಮತ್ತು ಸುಮಾರು 6900 ಕಿಲೋಮೀಟರ್ ಪರಿವಾಹಕ ಪ್ರಾಂತ, ಜೊತೆಗೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಾಂದ್ರತೆ ಇರುವ ನದಿ ಪರಿವಾಹಕ ಪ್ರಾಂತವಾಗಿದೆ. ಗಂಗಾ ನದಿ 5 ರಾಜ್ಯಗಳ ಮೇಲೆ ಹರಿಯುತ್ತೆ. ಉತ್ತರಾಖಂಡ್ನ ಗಂಗೋತ್ರಿಯಲ್ಲಿ ಪ್ರಾರಂಭವಾಗಿ ಉತ್ತರ ಪ್ರದೇಶ, ಬಿಹಾರ್, ಜಾರ್ಖಂಡ್ ಮತ್ತು ಪಶ್ಚಿಮ ಬೆಂಗಾಲ್ವರೆಗೂ ಹರಿಯುತ್ತೆ. ಗಂಗಾ ನದಿ ಬೆಂಗಾಲ್ ಪ್ರವೇಶಿಸಿದಾಗ ಹೂಗ್ಲಿ ಮತ್ತು ಪದ್ಮಾ ಅಂತ 2 ನದಿಗಳಾಗಿ ಡಿವೈಡ್ ಆಗುತ್ತೆ. ಹೂಗ್ಲಿ ನದಿ ವೆಸ್ಟ್ ಬೆಂಗಾಲ್ನಲ್ಲಿ ಬಂಗಾಳ ಕೊಲ್ಲಿ ಸಮುದ್ರಕ್ಕೆ ಸೇರಿದರೆ ಪದ್ಮಾ ನದಿ ಪಕ್ಕದ ಬಾಂಗ್ಲಾದೇಶದ ಮೇಲೆ ಹರಿದು ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಬೆರ್ಲಿನ್ ಗೋಡೆ ಯಾವ ವರ್ಷದಲ್ಲಿ ಉರುಳಿತು? ಇನ್ ವಿಚ್ ಇಯರ್ ಡಿಡ್ ದ ಬೆರ್ಲಿನ್ ವಾಲ್ ಫಾಲ್? ಆಪ್ಷನ್ ಎ 1987, ಬಿ 1989, ಬಿ 1991. ಕರೆಕ್ಟ್ ಆನ್ಸರ್ ಇಸ್ ಬಿ. ಎರಡನೇ ಮಹಾಯುದ್ಧದ ನಂತರ ಜರ್ಮನಿ ಮತ್ತು ಬೆರ್ಲಿನ್ ನಗರವು ಪೂರ್ವ ಮತ್ತು ಪಶ್ಚಿಮ ಅಂತ 2 ಭಾಗಗಳಾಯಿತು. ಪೂರ್ವ ಬೆರ್ಲಿನ್ ಸೋವಿಯತ್ ಯೂನಿಯನ್ನ ಕಮ್ಯುನಿಸ್ಟ್ಗಳ ಆಳ್ವಿಕೆಯಲ್ಲಿತ್ತು.
ಪಶ್ಚಿಮ ಬೆರ್ಲಿನ್ ಬ್ರಿಟನ್, ಫ್ರಾನ್ಸ್ ಮತ್ತು ಅಮೆರಿಕಾಗಳ ಫೆಡರಲ್ ರಿಪಬ್ಲಿಕ್ ಆಫ್ ಜರ್ಮನಿಯ ಆಳ್ವಿಕೆಯಲ್ಲಿತ್ತು. 1958ರಲ್ಲಿ ಕಮ್ಯುನಿಸ್ಟ್ ಆಡಳಿತದಿಂದ ಬೇಸತ್ತ ಪೂರ್ವ ಜರ್ಮನಿಯ ಸುಮಾರು 19,000 ಜನರು ಪಶ್ಚಿಮಕ್ಕೆ ವಲಸೆ ಹೋದರು. ಇದನ್ನು ತಡೆಯಲು ಪೂರ್ವದ ಕಮ್ಯುನಿಸ್ಟ್ ಪ್ರಭುತ್ವ 1961ರಲ್ಲಿ ಬೆರ್ಲಿನ್ ನಗರದ ಮಧ್ಯೆಯಿಂದ ಸುಮಾರು 140 ಕಿಲೋಮೀಟರ್ ಉದ್ದದ ಗೋಡೆ ಕಟ್ಟಿದರು. ಇದರಿಂದ ನಗರದ ಜನರು ಭಾವನಾತ್ಮಕವಾಗಿ ಮತ್ತು ಭೌತಿಕವಾಗಿ ಬೇರೆಯಾದರು, ಬಂಧುಗಳಿಂದ ಪ್ರತ್ಯೇಕಗೊಂಡು ಮರಗಿದರು. ಕೊನೆಗೆ ಅಸಹನೆ ಮಿತಿಮೀರಿದ್ದ ಜನ 1989 ನವೆಂಬರ್ 9ರ ಮಧ್ಯರಾತ್ರಿ 28 ವರ್ಷಗಳ ಕಾಲ ಮುಕ್ತ ಸಂಚಾರಕ್ಕೆ ಅಡ್ಡಿಯಾಗಿ ಪ್ರೀತಿ ಪಾತ್ರರನ್ನು ಬೇರ್ಪಡಿಸಿದ್ದ ಬೆರ್ಲಿನ್ ಗೋಡೆಯನ್ನು ಒಡೆದು ಹಾಕಿದರು. ಜಪಾನ್ನಲ್ಲಿ ಚಲಾವಣೆಯಲ್ಲಿರುವ ಹಣ ಯಾವುದು? ವಾಟ್ ಈಸ್ ದ ಕರೆನ್ಸಿ ಆಫ್ ಜಪಾನ್? ಆಪ್ಷನ್ ಎ ರೂಪಿ, ಬಿ ವಾನ್, ಸಿ ಯೆನ್. ಕರೆಕ್ಟ್ ಆನ್ಸರ್ ಈಸ್ ಸಿ. ಜಪಾನ್ನಲ್ಲಿ ಚಲಾವಣೆಯಲ್ಲಿರುವ ಹಣ ಯೆನ್. 1 ಇಂಡಿಯನ್ ರೂಪಿಗೆ 1.75 ಜಪನೀಸ್ ಯೆನ್ ಸಮವಾಗುತ್ತೆ. ಮೊದಲನೆಯ ಮೌರ್ಯ ಚಕ್ರವರ್ತಿ ಯಾರು? ಹೂ ಇಸ್ ದ ಫಸ್ಟ್ ಎಂಪರರ್ ಆಫ್ ಮೌರ್ಯ ಕಿಂಗ್ಡಮ್? ಆಪ್ಷನ್ ಎ ಅಶೋಕ, ಬಿ ಚಂದ್ರಗುಪ್ತ, ಸಿ ಬಿಂದುಸಾರ. ಕರೆಕ್ಟ್ ಆಪ್ಷನ್ ಈಸ್ ಬಿ ಚಂದ್ರಗುಪ್ತ ಮೌರ್ಯ ಕ್ರಿಸ್ತು ಪೂರ್ವ 340ರಲ್ಲಿ ಪಾಟಲಿಪುತ್ರದಲ್ಲಿ ಜನಿಸಿದರು. ತನ್ನ ಗುರುಗಳಾದ ಚಾಣಕ್ಯನ ಸಹಾಯದಿಂದ ಕ್ರಿಸ್ತು ಪೂರ್ವ 322ರಲ್ಲಿ ನಂದ ರಾಜ್ಯವನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅನಂತರ ಇವರ ಆಡಳಿತದಲ್ಲಿ ಮೌರ್ಯ ಸಾಮ್ರಾಜ್ಯ ಪ್ರಪಂಚದಲ್ಲಿ ಅತಿದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ಬೆಳೆಯಿತು. ಪ್ರಪಂಚದಲ್ಲಿ ಅತಿ ಹೆಚ್ಚು ಅವಳಿ ಜನ ಇರುವ ನಗರ ಯಾವ ದೇಶದಲ್ಲಿದೆ? ವಿಚ್ ಕಂಟ್ರಿ ಹ್ಯಾವ್ ಮೋಸ್ಟ್ ಟ್ವಿನ್ಸ್ ಲಿವಿಂಗ್ ಸಿಟಿ? ಆಪ್ಷನ್ ಎ ಇಂಡಿಯಾ, ಬಿ ಚೈನಾ, ಸಿ ನೈಜೀರಿಯಾ. ಕರೆಕ್ಟ್ ಆನ್ಸರ್ ಇಸ್ ಸಿ. ನೈಜೀರಿಯಾದ ಇಗ್ಬೋ ಓರಾ ಅನ್ನುವ ಸಿಟಿಯನ್ನು ಟ್ವಿನ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಕರೆಯುತ್ತಾರೆ. ಈ ಊರಲ್ಲಿ ನೀವು ಎಲ್ಲೇ ಹೋದರೂ ನಿಮಗೆ ಒಂದೇ ಥರ ಇಬ್ಬರು ಕಾಣ್ತಾರೆ. ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಮನೆಯಲ್ಲೂ ಒಂದು ಇಲ್ಲ ಅದಕ್ಕಿಂತ ಹೆಚ್ಚು ಅವಳಿ ಜನ ಇರ್ತಾರೆ. ಸೈಂಟಿಸ್ಟ್ಗಳ ಪ್ರಕಾರ ಇವರು ತಿನ್ನುವ ಆಹಾರ ಮತ್ತು ಅದರಿಂದ ಉತ್ಪತ್ತಿಯಾಗುವ ಹಾರ್ಮೋನ್ಸ್ ಇದಕ್ಕೆ ಕಾರಣ. ಆದಿಪುರಾಣವನ್ನು ಬರೆದ ಕವಿ ಯಾರು? ಹೂ ರೋಟ್ ದ ಆದಿಪುರಾಣ? ಆಪ್ಷನ್ ಎ ಪಂಪ, ಬಿ ರನ್ನ, ಸಿ ಪೊನ್ನ. ಕರೆಕ್ಟ್ ಆನ್ಸರ್ ಇಸ್ ಎ. ಆದಿಪುರಾಣವನ್ನು ಕ್ರಿಸ್ತು ಶಕ 942ರಲ್ಲಿ ಆದಿಕವಿ ಪಂಪ ಅವರು ಬರೆದರು. ಇದು ಜೈನ ಧರ್ಮದ ಮೊದಲ ತೀರ್ಥಂಕರನಾದ ವೃಷಭನಾಥನ ಜೀವನದ ಕಥೆ. ಯಾವ ಖನಿಜದ ರುಚಿ ಉಪ್ಪಾಗಿರುತ್ತದೆ? ವಿಚ್ ಮಿನರಲ್ ಟೇಸ್ಟ್ ಸಾಲ್ಟಿ? ಆಪ್ಷನ್ ಎ ಜಿಪ್ಸಮ್, ಬಿ ಹ್ಯಾಲೈಟ್, ಸಿ ಮ್ಯಾಗ್ನೆಟೈಟ್. ಕರೆಕ್ಟ್ ಆನ್ಸರ್ ಈಸ್ ಬಿ. ಹ್ಯಾಲೈಟ್ ಖನಿಜವನ್ನು ರಾಕ್ ಸಾಲ್ಟ್ ಅಂತ ಕೂಡ ಕರೀತಾರೆ. ಇದು ಸಾಧಾರಣವಾಗಿ ಭೂಮಿಯೊಳಗೆ ಸಿಗುತ್ತದೆ. ಕೆನಡಾದ ಲೇಕ್ ಹ್ಯೂರೋನ್ ವಿಶ್ವದಲ್ಲೇ ಅತಿ ಹೆಚ್ಚು ರಾಕ್ ಸಾಲ್ಟ್ ಮೈನಿಂಗ್ ಮಾಡುವ ಸ್ಥಳ. ಇಲ್ಲಿನ ಭೂಮಿಯಲ್ಲಿ ಸುಮಾರು 1/2 ಕಿಲೋಮೀಟರ್ ಕೆಳಗಿಂದ ಈ ಖನಿಜವನ್ನು ತೆಗೆಯುತ್ತಾರೆ. ಇಲ್ಲಿ ಪ್ರತಿ ವರ್ಷ ಸುಮಾರು 7 ಮಿಲಿಯನ್ ಟನ್ಗಳಷ್ಟು ರಾಕ್ ಸಾಲ್ಟ್ ಉತ್ಪತ್ತಿ ಮಾಡ್ತಾರೆ. ಗಡಿನಾಡ ಗಾಂಧಿ ಅಂತ ಯಾರನ್ನು ಕರೆಯುತ್ತಾರೆ? ಹೂ ಈಸ್ ಕಾಲ್ಡ್ ದ ಬಾರ್ಡರ್ ಗಾಂಧಿ ಆಫ್ ಇಂಡಿಯಾ? ಆಪ್ಷನ್ ಎ ಅಬ್ದುಲ್ ಗಫಾರ್, ಬಿ ವಿನೋಬಾ ಭಾವೆ, ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಕರೆಕ್ಟ್ ಆಪ್ಷನ್ ಈಸ್ ಎ. ಅಬ್ದುಲ್ ಗಫಾರ್ ಖಾನ್ ಅವರು ಇಂದಿನ ಪಾಕಿಸ್ತಾನ್ನಲ್ಲಿ ಹುಟ್ಟಿದ್ದರು. ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಮತ್ತು ಮಹಾತ್ಮ ಗಾಂಧಿಯವರ ಅನುಯಾಯಿಗಳಾಗಿದ್ದರು. ಇವರು ಇಂದಿನ ಆಫ್ಘನಿಸ್ತಾನದಿಂದ ಭಾರತ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಜನರನ್ನು ಕೂಡಿಸಿ ಅಹಿಂಸಾವಾದದಿಂದಲೇ ಹೋರಾಡಿದವರು. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯನ್ನು ಕೊನೆಯವರೆಗೂ ವ್ಯತಿರೇಕಿಸಿದರು. ಭಾರತ ರತ್ನ ಪುರಸ್ಕಾರವನ್ನು ಪಡೆದ ಮೊದಲ ವಿದೇಶಿಗರಾಗಿದ್ದರು. ಭಾರತದಲ್ಲಿ ಮೊದಲ ಬಾರಿ ರೂಪಾಯಿ ನಾಣ್ಯವನ್ನು ಜಾರಿಗೆ ತಂದವರು ಯಾರು? ಹೂ ಇನ್ವೆಂಟೆಡ್ ರೂಪಿ ಕಾಯಿನ್ ಇನ್ ಇಂಡಿಯಾ? ಆಪ್ಷನ್ ಎ ಅಶೋಕ, ಬಿ ಶಾಜಹಾನ್, ಸಿ ಶೇರ್ ಶಾ. ಕರೆಕ್ಟ್ ಆನ್ಸರ್ ಇಸ್ ಸಿ. ಶೇರ್ ಶಾ ಸೂರಿ ಅವರು ಭಾರತವನ್ನು ಕೇವಲ 5 ವರ್ಷ ಆಳಿದರು. ಆದರೂ ಇವರು ಭಾರತದ ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬರು ಅಂತ ಹೇಳಬಹುದು. 1540ರಿಂದ 1545 ಮಧ್ಯೆ ಇವರು ರೂಪಿ ಎನ್ನುವ 178 ಗ್ರಾಂ ಇರುವ ಬೆಳ್ಳಿ ನಾಣ್ಯವನ್ನು ಬಳಕೆಗೆ ತಂದರು. ನಂತರ ಬಂದ ಮೊಘಲರು ಮತ್ತು ಬ್ರಿಟಿಷರು ಕೂಡ ರೂಪಾಯಿಯನ್ನು ಮುಂದುವರಿಸಿದರು. ಭಾರತದ ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷ್ ಆಳ್ವಿಕೆ ಇದ್ದ ಸುಮಾರು ದೇಶಗಳಾದ ಆಫ್ರಿಕಾ ಮತ್ತು ಅರೇಬಿಯನ್ ದೇಶಗಳಲ್ಲಿ ಕೂಡ ಇಂಡಿಯನ್ ರೂಪಿ ಲೀಗಲ್ ಕರೆನ್ಸಿ ಆಗಿತ್ತು. ಗಡಿಯಾರದ ತಯಾರಿಗೆ ಹೆಸರಾದ ದೇಶ ಯಾವುದು? ವಿಚ್ ಕಂಟ್ರಿ ಈಸ್ ಫೇಮಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ವಾಚಸ್? ಆಪ್ಷನ್ ಎ ಜರ್ಮನಿ, ಬಿ ಫ್ರಾನ್ಸ್, ಸಿ ಸ್ವಿಟ್ಜರ್ಲ್ಯಾಂಡ್.
ಕರೆಕ್ಟ್ ಆಪ್ಷನ್ ಇಸ್ ಸಿ. ಸ್ವಿಟ್ಜರ್ಲ್ಯಾಂಡ್ ಗಡಿಯಾರಗಳ ತಯಾರಿಯಲ್ಲಿ ಅತ್ಯಂತ ಹೆಸರುವಾಸಿಯಾಗಿದೆ. 16ನೇ ಶತಮಾನದಿಂದಲೇ ಇಲ್ಲಿ ಗಡಿಯಾರಗಳನ್ನು ತಯಾರಿಸುತ್ತಿದ್ದರು. ರೋಲೆಕ್ಸ್, ಒಮೆಗಾ, ಪ್ಯಾಟೆಕ್ ಫಿಲಿಪ್ನಂತಹ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇಲ್ಲಿನವೆ. ಪ್ಯಾಟೆಕ್ ಫಿಲಿಪ್ ಬ್ರ್ಯಾಂಡ್ನ ಗ್ರ್ಯಾಂಡ್ ಮಾಸ್ಟರ್ ಚೈನ್ ಮಾಡೆಲ್ ವಾಚ್ನ ಬೆಲೆ 258 ಕೋಟಿ. ಓಕೆ ಫ್ರೆಂಡ್ಸ್, 15 ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಈ 15 ಕ್ವಶನ್ಸ್ನಲ್ಲಿ ನೀವು ಎಷ್ಟು ಕ್ವಶನ್ಸ್ಗೆ ಕರೆಕ್ಟ್ ಆನ್ಸರ್ ಮಾಡಿದಿರಿ ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೈಮ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ GK ಕ್ವಶನ್ಸ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.